ನಮಸ್ಕಾರ. ಮನಿ ಮರಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಮತ್ತೆ ಬಂದಿದ್ದೀನಿ. ಇವತ್ತು 14ನೇ ತಾರೀಕು ಸುಮಾರು 9 ಗಂಟೆ 50 ನಿಮಿಷ ಆಗ್ತಿದೆ. ಸ್ವಲ್ಪ ತಡ ಆಗಿದೆ, ಮತ್ತೆ ಕ್ಷಮಿಸಿ. ಸೊ, ಕ್ವಿಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ, ಫಾಲೋ ಮಾಡಿ. ಒಳ್ಳೆ ರಿಟರ್ನ್ ಅಂತ ಕಳೆದ ವಾರ ಒಂದು ಡೀಸೆಂಟಾಗಿ ಬಂದಿದೆ. ತುಂಬ ಒಳ್ಳೆಯದು ಅಂತ ಬಂದಿಲ್ಲ. ಒಂದು ಡೀಸೆಂಟಾಗಿ ಬಂದಿದೆ. ಸೊ, ಅದನ್ನು ತೋರಿಸ್ತೀನಿ ಹೆಂಗೆ ಹೆಂಗೆ ಬಂದಿದೆ ಅಂತ. ಮತ್ತು ಅಗೇನ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಎಂಟ್ರಿ ಎಕ್ಸಿಟ್ ಬೇಸಿಕ್ ಆಗಿ ಹೆಂಗೆ ತೊಗೊಬೇಕು ಅಂತ, ಮತ್ತು ಯಾವ್ಯಾವ ಸ್ಟಾಕ್ ಇರುತ್ತೆ, ಹೆಂಗೆ ಟ್ರೇಡ್ ಮಾಡೋದು ಅಂತ ನೋಡ್ಕೊಳ್ಳಿ ಒಂದು ಸ್ವಲ್ಪ. ಮೊದಲನೇ ಟೈಮು ವೀಕ್ಷಣೆ ಮಾಡ್ತಾ ಇದ್ರೆ ಸ್ವಾಗತ ನಿಮಗೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ. ಮುಖ್ಯವಾಗಿ ಏನಾಗುತ್ತೆ, ಒಂದೊಂದು ಸಣ್ಣ ಸಣ್ಣ ವೆರಿ ಬೇಸಿಕ್ಸ್ ಒಂದು ಟ್ರೇಡಿಂಗ್ ಟಿಪ್ಸ್ ಥರ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ನಾನು ಟ್ರೇಡಿಂಗ್ ಟಿಪ್ಸ್ ಅಂತ ಏನೂ ಕೊಡದೇ ಇದ್ರು ನಿಮ್ಮ ರೆಗ್ಯುಲರ್ ಟ್ರೇಡಿಂಗಿಗೆ ಏನು ಬೇಕಿದೆಯೋ ಅದು ಸ್ವಲ್ಪ, ಎಸ್ಪೆಷಲಿ ಏನಾಗುತ್ತೆ, ಹೇಗೆ ಒಂದು ಎಂಟ್ರಿ ಎಕ್ಸಿಟ್ಟು ಪ್ರಾಫಿಟ್ ಬುಕ್ಕಿಂಗು ಹೇಗೆ ಮಾಡಬೇಕು, ಸೊ ಇದೆಲ್ಲ ಒಂದು ಎಸ್ಪೆಷಲಿ ಇಂಟ್ರಾಡೇ ಪ್ಲೇಯರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಒಂದು ವಿಡಿಯೋದಲ್ಲಿ ಸಣ್ಣ ಸಣ್ಣ ಮಾಹಿತಿ ಇರುತ್ತವೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದೆಲ್ಲ ನಿಮಗೆ ತಿಳಿಯುತ್ತೆ. ಸೊ ಹಾಗಾಗಿ ವಿಡಿಯೋನ ಪ್ರಾರಂಭಕ್ಕೆ ಮುಂಚೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಇಂಪಾರ್ಟೆಂಟ್ ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು, ನಾನು SEBI ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನೀವೇ ಏನೇ ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟು ಟ್ರೇಡಿಂಗು ಏನೇ ಮಾಡಬೇಕಾದ್ರೂ ಫೈನಾನ್ಷಿಯಲ್ ಅಡ್ವೈಸರು, ರಿಸರ್ಚ್ ಅನಾಲಿಸ್ಟ್ ಹೆಲ್ಪ್ ತೊಗೊಂಡು ಟ್ರೇಡ್ ಮಾಡಬೇಕಾಗುತ್ತೆ, ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ ರಿಲೇಟೆಡ್ ಏನಾದರೂ ಅಡ್ವೈಸು, ಸಲಹೆಗಳು, ಇನ್ವೆಸ್ಟ್ಮೆಂಟ್ ಏನಾದರೂ ನೋಡ್ತಾ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಪ್ಯೂರ್ಲಿ ಎಜುಕೇಷನ್ ಪರ್ಪಸ್ ಮಾಡಿರೋವಂಥ ವಿಡಿಯೋ. ಸೊ ನಿಮಗೆ ಮಾಹಿತಿಗೋಸ್ಕರ ಕೊಡ್ತಾ ಇರೋವಂಥದ್ದು ಅಷ್ಟೇ. ಇದಕ್ಕೆ ಯಾವುದೇ ಬೈ ಅಥವಾ ಸೆಲ್ಗೆ ರೆಕಮೆಂಡೇಶನ್ ಅಲ್ಲ. ನೀವು ನಿಮ್ಮದೇ ಓನ್ ಟೆಕ್ನಿಕ್ಸ್ ಇರ್ಬೋದು ಅಥವಾ ಅನಾಲಿಸಿಸ್ ನಿಮ್ದು ಏನೇನಿದೆಯೋ ಅದೆಲ್ಲ ಮಾಡಿಕೊಂಡು ಫರ್ದರ್ ನೀವು ಇನ್ಪುಟ್ಸ್ ವರ್ಕ್ ಮಾಡಬೇಕಾಗುತ್ತೆ. ವಿಡಿಯೋ ಪ್ರಾರಂಭ ಮಾಡೋಣ. ಕಳೆದ ವಾರದ್ದು ಹೇಳಿದ್ದೆ, ಒಂದು ಇದರಲ್ಲಿ ಬರ್ತಾ ಇದೆ, ಎಸ್ಪೆಷಲಿ ನಮ್ಮ ಲೂನಾರ್ ಎಕ್ಲಿಪ್ಸು ಆಗ್ತಾ ಇದೆ, ಅದರದ್ದು ಎಫೆಕ್ಟು ತುಂಬ ಚೆನ್ನಾಗಿ ಕೊಡಬೇಕು. ಸೊ 8ರಿಂದ ಒಂದು 12ನೇ ತಾರೀಕು ಏನಿತ್ತು ಕಳೆದ ವಾರದ್ದು ವಿಡಿಯೋದಲ್ಲಿ ಹೇಳಿದ್ದೆ, ಅದು ಎಕ್ಸ್ಪ್ಲನೇಷನು. ಕ್ವೈಟ್ ಗುಡ್ ರಿಸಲ್ಟ್, ಡೀಸೆಂಟ್ ಅಂತಲೇ ಹೇಳ್ತೀನಿ, ತುಂಬ ಒಳ್ಳೆಯದು ಅಂತಲ್ಲ. ಯಾಕಂದರೆ 8ನೇ ತಾರೀಕು ಓಪನಿಂಗಿಂದ ಇಲ್ಲಿ ತನಕ ಒಂದು ಸುಮಾರು ಇಷ್ಟು ನೋಡ್ಬೋದು ನೀವು, ರೇಂಜ್ ಬಂದ್ಬಿಟ್ಟು ಆಲ್ಮೋಸ್ಟ್ 1.5% ಅಷ್ಟು ಕೊಟ್ಟಿದೆ. ಸ್ವಲ್ಪ ಡಿಸೆಂಟೆ ಅಂತ ಹೇಳ್ಬೋದು. ಸೊ ನಿಫ್ಟಿ ಇರ್ಬೋದು ಅಥವಾ ಒಂದು ಬೇರೆ ಬೇರೆ ಸ್ಟಾಕ್ಸ್ ಏನು ರೆಕಮೆಂಡ್ ಮಾಡಿದ್ದೆ ಅದು ಲಿಸ್ಟಲ್ಲಿ ಬಂದಿದ್ದು ಬೇಸ್ಡ್ ಆನ್ ಬೇರೆ ಬೇರೆ ಟೆಕ್ನಿಕ್ಸು. ಸೊ ಅದೆಲ್ಲ ಒಂದು ಸ್ವಲ್ಪ ಡಿಸೆಂಟಾಗಿ ಕೊಟ್ಟಿದೆ. ಸೊ ಮತ್ತೆ ಒಂದು ನೋಡ್ತಾ ಇರ್ಬೋದು, ನಿಫ್ಟಿ ಅಟ್ ಬ್ಯಾಕ್ ಟು ಸೇಮ್ ಲೆವೆಲ್ 2514 ಏನು ಕ್ಲೋಸ್ ಆಗಿತ್ತು ಫ್ರೈಡೆ, ಈಗ ವಾಪಸ್ಸು ಅದೇ ರೇಂಜ್ ಬರ್ತಾ ಇದೆ. 25,230 280 ಆ ರೇಂಜು ಹೆಚ್ಚು ಕಡಿಮೆ ಒಂದು ಕ್ರಿಟಿಕಲ್ ಆಗಿರುತ್ತೆ ಅಂತ ಸುಮಾರು ದಿವಸದಿಂದ ಹೇಳ್ತಾ ಇದ್ದೀನಿ. ಅದು ನಮ್ಮ ಕಣ್ಮುಂದೆ ಕೂಡ ಇದೆ. ಸೊ ಅಲ್ಲಿಂದ ರಿಜೆಕ್ಷನ್ ಬರೋದು, ರಿವರ್ಸಲ್ ಆಗೋದು. ಸೊ ಮೇಜರ್ ಇಲ್ಲಿ ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ 25,600 ಲೆವೆಲಲ್ಲಿ ತಿರ್ಗಾ ಒಂದು ಇದಾಗುತ್ತೆ. ಯಾಕಂದರೆ ನನ್ನ ಪ್ರೀವಿಯಸ್ ಹೈ ಬಂದುಬಿಟ್ಟು ಆಲ್ಮೋಸ್ಟ್ 600 ತನಕ ಹೋಗಿತ್ತು ಅದು. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು 26,200 ಹೈ ಮಾಡಿತ್ತು, ಅಲ್ಲಿಂದ ರಿವರ್ಸಲ್ ಬಂದಿದ್ದು. ಸೊ ಅದಕ್ಕೂ ಮುಂಚೆ ನಂದು ಇನ್ನೂ ಇದು ನೋಡ್ತಾ ಇದ್ರೆ ಇಲ್ಲಿ ಸೆಪ್ಟೆಂಬರ್ ಅದೇ ಹೈಯೆಸ್ಟ್, ಅದು ರೀಸೆಟ್ ಮಾಡಿಬಿಡ್ತೀನಿ ಕನ್ಫ್ಯೂಸ್ ಆಗಬಾರ್ದು. ಸೊ ಇದು ಸೆಪ್ಟೆಂಬರಲ್ಲಿ ಮಾಡಿದ್ದು ಒಂದು ಹೈ 27ನೇ ತಾರೀಕು, ಅವತ್ತಿಂದ ಹೈ 26,200. ಸೊ ಇದೆಲ್ಲ ಬ್ರೇಕ್ ಆಗಿದ್ರೆ ಇನ್ನೂ ಮತ್ತಷ್ಟು ಹೈ ರೀಚ್ ಆಗಲ್ಲ. ಸೊ ಒಂದು ಪಾಸಿಟಿವ್ ಟ್ರೆಂಡ್ ಬಂದಿದೆ, ಅದು ಆಸ್ಟ್ರೋ ಇವೆಂಟ್ಸು ಬೇಸಿಸ್ ಆಫ್ ಒಂದು 8ನೇ ತಾರೀಕು ಇರ್ಬೋದು ಕಳೆದ ವಾರ, ಮತ್ತು ಕಳೆದ ವಾರನೇ 13ನೇ ತಾರೀಕ್ದೆಲ್ಲ ಒಂದಿಷ್ಟು ಇದಿತ್ತು. ಸೊ ಬೇಸ್ಡ್ ಆನ್ ಆಸ್ಟ್ರೋ ಇವೆಂಟ್ಸ್ಗಳದ್ದು ಸ್ವಲ್ಪ ಪಾಸಿಟಿವ್ ಬಂದಿದೆ. ಸೊ 12ನೇ ತಾರೀಕು ಇದೆಲ್ಲ ಮುಕ್ತಾಯ ಆದಮೇಲೆ ಒಂದು ಸ್ವಲ್ಪ ಬಂದಿದೆ. ಸೊ ಬರೋ ವಾರದಲ್ಲಿ ಒಂದು ಸೂರ್ಯಗ್ರಹಣ ಇಲ್ಲಿ ಭಾರತದಲ್ಲಿ ಗೋಚರ ಆಗದೆ ಇದ್ರು ಬೇರೆ ಕಂಟ್ರೀಸಲ್ಲಿ ಒಂದು, ಅದರಲ್ಲೂ ಆಸ್ಟ್ರೇಲಿಯನ್ ಕಾಂಟಿನೆಂಟಲ್ಲಿ ಸ್ವಲ್ಪ ಕಾಣುವಂಥದ್ದು ಸೂರ್ಯಗ್ರಹಣ. ಸೊ ಅದ್ರ ಎಫೆಕ್ಟು ಗ್ಲೋಬಲಲ್ಲಿ ಒಂದು ಸ್ವಲ್ಪ ಕಾಣಲಿದೆ.
ಸೊ ಭಾರತದಲ್ಲೂ ಒಂದು ಸ್ವಲ್ಪ ಚೇಂಜಸ್ ಬರ್ಬೋದು. ಇದು ಒಂದು ಸೈಕಲಾಜಿಕಲ್ ಎಫೆಕ್ಟ್ ಆ್ಯಕ್ಚುಲಿ. ಅದು ಇನ್ಸ್ಟಿಟ್ಯೂಷನ್ ಲೆವೆಲ್ ಇರ್ಬೋದು, ರಿಟೇಲರ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ಒಂದು ಅಫೆಕ್ಟ್ ಆಗುತ್ತೆ ಕೂಡ. ಸೊ ಅದು ನಂಬರ್ಸ್ ಇರ್ಬೋದು, ಬೇಸ್ಡ್ ಆನ್ ನಂಬರ್ಸು ಆಸ್ಟ್ರೋ ಇವೆಂಟ್ಸ್ಗಳು ಮ್ಯಾಚ್ ಆಗ್ತಾವೆ ಕೆಲವು ಸಲ. ನೇಚರೇ ಹಾಗೆ ವರ್ಕ್ ಆಗುತ್ತೆ. ಯಾರಾದರೂ ಗ್ಯಾನ್ ಬೇಸ್ಡ್ ಕಂಪ್ಲೀಟ್ ಕ್ಲಾಸ್ ಹೋಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ವೇದಿಕೆ ಎಲ್ಲ ಆ್ಯಕ್ಚುಲಿ ಅದು ಇಟ್ಸ್ ಎ ತರೋ ಒಂದು ಸ್ವಲ್ಪ ಸ್ಟಡೀಸ್ ಮಾಡಬೇಕು. ತುಂಬ ಒಂದು ಆಸ್ಟ್ರೋ ಇವೆಂಟ್ಸ್ ಬೇಸಿಸ್ ಮೇಲೆ ಒಂದಿಷ್ಟು ಇರುವಂಥ ಒಂದು ಇವೆಂಟ್ಸ್ಗಳಿದು. ಅದು ಪ್ಲಸ್ ಗ್ಯಾನ್ ಬೆಸ್ಟ್ ಒಂದಿಷ್ಟು ನಂಬರ್ಸ್ಗಳು ಫಾಲೋ ಆಗುವಂಥದ್ದು, ಆ್ಯಂಗಲ್ಗಳು ಫಾಲೋ ಆಗುವಂಥದ್ದು. ಆ್ಯಂಗಲು ಪಿಚ್ ವರ್ಕ್ ಅದೆಲ್ಲ ತೋರಿಸಿರ್ತೀನಿ. ಟ್ರೆಂಡ್ ಜನರಲ್ ಆಗಿ ಟ್ರೆಂಡ್ ಅಂತ ಹಾಕ್ಬಿಡ್ತೀವಿ. ಅದು ಕನೆಕ್ಟಿಂಗ್ ಹೈ ಆ್ಯಂಡ್ ಲೋ ಏನೋ ಮಾಡಿರ್ತೀವಿ. ಜನರಲ್ ಆಗಿ ಟ್ರೆಂಡ್ ಹಿಂಗೆ ಕನೆಕ್ಟ್ ಮಾಡ್ತೀವಲ್ಲ, ಇದು ರಾಂಗ್ ಆ್ಯಕ್ಚುಲಿ. ನನ್ನ ಒಂದು ಫಾಲೋ ಆಗಿದ್ದು ಟ್ರೆಂಡ್ ಲೈನ್ ಅಂತಲೇ ಇದು. ಬೇಕಾದರೆ ಒಂದು ವಿಡಿಯೋದಲ್ಲಿ ಏನೋ ಮಾಡಿದ್ದೀನಿ ಅನಿಸುತ್ತೆ, ಅದು ಕಲ್ತ್ಕೊಂಡು ಮಾಡಿದ್ರೆ ಒಳ್ಳೇದು. ಇಲ್ಲಿ ಟ್ರೆಂಡ್ ಆ್ಯಂಗಲ್ ಅಂತ ಇದೆ ಆ್ಯಕ್ಚುಲಿ. ಸೊ ಇದರಿಂದ ಇಲ್ಲಿ ಡ್ರಾಪ್ ಮಾಡಿ ಅದರಿಂದ 90 ಡಿಗ್ರಿ ಮೈನಸ್ ಮಾಡಿ ಈ ಕಡೆ ಒಂದು ಡ್ರಾಪ್ ಮಾಡಬೇಕು. ಅದರಿಂದ ಎಷ್ಟು ವೇರಿಯೇಷನ್ ಎಕ್ಸಾಂಪಲ್ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಸೊ ನಂದು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆದಾಗ ಹೈ ಆ್ಯಂಡ್ ಲೋ, ಸೊ 56 ಡಿಗ್ರಿ ಬರ್ತಾ ಇದೆ ಅಂದರೆ 90 ಮೈನಸ್ 56 ಆಲ್ಮೋಸ್ಟ್ 44 ಡಿಗ್ರಿ ಅಂತ ತೊಗೊಂಡ್ರೆ, ಇಲ್ಲಿಂದ 44 ಡಿಗ್ರಿ ಪ್ಲಾಟ್ ಮಾಡಿದ್ರೆ ನೋಡ್ತಾ ಇರ್ಬೋದು. ಸೊ ಇದು 44 ಡಿಗ್ರಿ ಫಾಲೋ ಮಾಡಿದ್ರೆ ನಿಮಗೆ ಸೊ ಇಲ್ಲಿಂದ ಒಂದು ಇದು ಬಂದಿರುತ್ತೆ. ಆ್ಯಕ್ಚುಲ್ ಆಗಿ ಕರೆಕ್ಟಾಗಿ ಪ್ಲಾಟ್ ಮಾಡಬೇಕು. ಸಾರಿ, ಇದು 44 69 ಅಲ್ಲ, 34 ಸಾರಿ 44 ಅಂತೀನಿ. ಅಪ್ರಾಕ್ಸಿಮೇಟ್ ಆಗಿ ತೋರಿಸ್ತಾ ಇದ್ದೀನಿ. ಸಾರಿ, ಎಷ್ಟು 9 ಅಲ್ಲೊಂದು 30 ಪ್ಲಸ್ 44 ಹೆಚ್ಚು ಕಮ್ಮಿ 44. ಸೊ ಇಲ್ಲಿಗೆ ರಿಜೆಕ್ಷನ್ ಬಂತು ಆ್ಯಕ್ಚುಲಿ. ಇದು ಸ್ವಲ್ಪ ಹೈ ತೊಗೊಂಡಿದ್ದೀನಿ ನಾನು, ಇದು ರಾಂಗ್ ಇದೆ. ಯಾಕಂದರೆ ಎಕ್ಸಾಕ್ಟಾಗಿ ನಂದು ಬಾಟಮ್ ಇದಲ್ಲ ಆ್ಯಕ್ಚುಲಿ. ನನ್ನ ಬಾಟಮ್ ಬಂದುಬಿಟ್ಟು ಪ್ರೀವಿಯಸ್, ಯಾಕಂದರೆ ಈ ಒಂದು ಇದರಲ್ಲಿ ಇದ್ದಿದ್ದು ಇದು. ಸೊ ಇಲ್ಲಿಂದ ನಾನು ಎಕ್ಸಾಕ್ಟಾಗಿ ಹಾಕ್ತೀನಿ. 54 ಇದೆ ಅಲ್ಲ, ಇದಕ್ಕೆ ಹಾಕಬೇಕು. ಸಾರಿ, ಇಲ್ಲಿಂದ ಪ್ಲಾಟ್ ಮಾಡ್ಬೇಕು ಆ್ಯಕ್ಚುಲಿ. ಸೊ ಇಲ್ಲಿ 36 ಹಾಕ್ಕೊಬೇಕು ನಾನು, ಯಾಕಂದರೆ 90 ಮೈನಸ್ 54. ಇಲ್ಲಿ ಎಕ್ಸಾಕ್ಟಾಗಿ ರಿಜೆಕ್ಷನ್ ಬಂತು ಆ್ಯಕ್ಚುಲಾಗಿ. ಸೊ ಇಲ್ಲೊಂದು ರಿಜೆಕ್ಷನ್ ಆಗಿತ್ತು, ಆಮೇಲೆ ಅದರಿಂದ ಬ್ರೇಕ್ ಆಗ್ತಿದ್ದಂಗೆ ಒಂದು ಮೇಲ್ಗಡೆ ಬಂತು. ಇದು ಆ್ಯಕ್ಚುಲ್ ಆಗಿ ಟ್ರೆಂಡ್ ಲೈನ್ ಮಾಡೋ ರೀತಿ. ಸುಮ್ಮನೆ ಹೈ ಆ್ಯಂಡ್ ಲೋ ಕನೆಕ್ಟ್ ಮಾಡೋದಲ್ಲ. ಇಲ್ಲಿಂದ ಹೈ ಆ್ಯಂಡ್ ಲೋ ಕನೆಕ್ಟ್ ಮಾಡಿದ್ರೆ ಇದೇ ಆ್ಯಂಗಲ್ ಅಂತಲ್ಲ. ಇದು ಆಫ್ಟರ್ ಫಾರ್ಮ್ ಆದ್ಮೇಲೆ ಲೋ ಆದಮೇಲೆ ಇದೇ ಲೋ ಅಂತ ಕನ್ಸಿಡರ್ ಆದಾಗ ಟ್ರೆಂಡ್ ಲೈನು ನಾವು ಜನರಲ್ ಆಗಿ ಮಾಡ್ತಾರೆ. ಬಟ್ ಆ್ಯಕ್ಚುಲ್ ಆಗಿ ಟ್ರೆಂಡ್ ಆ್ಯಂಗಲಿಂದ ಟ್ರೆಂಡ್ ಲೈನ್ನ ಕಂಡುಹಿಡಿಬೇಕು. ಸೊ ಅದನ್ನೇ ಒಂದು ಇದ್ರಲ್ಲಿ ತೋರಿಸಿದ್ದು ನಾನು. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದು ಇಲ್ಲೇ ಅಂತ ಅಲ್ಲ, ಅದು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಬೇಕು. ಯಾಕಂದರೆ ಝೂಮ್ ಇನ್ ಝೂಮ್ ಔಟ್ ಆದಾಗ ಇದು ವೇರಿ ಆಗುತ್ತೆ. ಇದು ಆಟೋ ಇದೆಲ್ಲ ಚೇಂಜ್ ಮಾಡಬೇಕು, ಲಾಕ್ ಮಾಡಬೇಕು ಪ್ರೈಸ್ ಎಲ್ಲ. ಸೊ ಅದೆಲ್ಲ ನೋಡ್ಕೊಳ್ಳಿ. ವಿಡಿಯೋ ನೀವು ಯೂಟ್ಯೂಬಲ್ಲಿ ಸಹಿತ ಸರ್ಚ್ ಮಾಡ್ಬೋದು. ಬಟ್ ಒಂದು ಸಣ್ಣ ಫೇರ್ ಪಿಕ್ಚರ್ ಇದ್ರ ಬಗ್ಗೆ, ಟ್ರೆಂಡ್ ಆ್ಯಂಗಲ್ ಬಗ್ಗೆ ಕೊಟ್ಟೆ. ಸೊ ಇದು ಅಪ್ರಾಕ್ಸಿಮೇಟ್ 36 ಡಿಗ್ರಿ ಅಲ್ಲ, ಒಂದು ಎಕ್ಸಾಕ್ಟಾಗಿ ತೊಗೊಬೇಕಂದ್ರೆ 54 ಪಾಯಿಂಟ್ಸ್ ಇದು ಬರಬೇಕು. ಸೊ ಆವಾಗ ಇಲ್ಲಿ ಒಂದು 35.15. ಸೊ ಇಕ್ಸ್ ತೊಗೊಂಡ್ರೆ ಸೊ ಇಲ್ಲಿಂದ ಒಂದು ಇದು ಬಂತು. ಸೊ ಇಲ್ಲಿ ಟಚ್ ಆಗದೆ ಒಂದು ರಿವರ್ಸಲ್ ಬಂತು. ಪ್ರಾಬಬ್ಲಿ ಇಲ್ಲೆಲ್ಲೋ ಮೇಲೋಗಿ ಕೆಳಗೆ ಬರ್ಬೋದು ಇದು. ಅಥವಾ ಇದನ್ನೇ ಈ ಸೆಗ್ಮೆಂಟ್ನ ಕ್ಲೋಸ್ ಅಂತ ತೊಗೊಂಡು ಇಲ್ಲಿಂದ ಹೊಸ ಪ್ಲಾಟ್ ಮಾಡಬೇಕಾಗತ್ತೆ. ಸೊ ಮತ್ತೆ ಇದರಿಂದ ಹೈ ಆ್ಯಂಡ್ ಲೋ ಫಾರ್ಮ್ ಆಗೋದು, ಇಲ್ಲಿಂದ ಇದು ಈ ಥರ ಒಂದು ಟ್ರೆಂಡ್ ಆ್ಯಂಗಲ್ನ ಮಾಡೋವಂಥದ್ದು ಆ್ಯಕ್ಚುಲ್ ಆಗಿ. ಸುಮ್ಮನೆ ಹೈ ಆ್ಯಂಡ್ ಲೋ ಸುಮ್ಮನೆ ಕನೆಕ್ಟ್ ಮಾಡೋವಂಥದ್ದಲ್ಲ, ಲೋ ಟು ಲೋ ಕನೆಕ್ಟ್ ಮಾಡೋದಂಥದ್ದಲ್ಲ. ಸೊ ಪ್ರಾಪರಾಗಿ ಟ್ರೆಂಡ್ ಆ್ಯಂಗಲಿಂದ ಇಟ್ಕೊಂಡು ಮಾಡೋವಂಥದ್ದು. ಸೊ ಈ ಥರ ಒಂದು ಕಂಡುಹಿಡ್ಕೊಂಡಾಗ ಇದು ಒಂದು ಬೇಸಿಕ್ ಲೆವೆಲಲ್ಲಿ ಆ್ಯಕ್ಚುಲಿ. ಇನ್ನೂ ಡೀಪರ್ ಹೋಗ್ಬೇಕಂದ್ರೆ ಗ್ಯಾನ್ ಆ್ಯಂಗಲ್ ಎಲ್ಲ ಹೇಳಿದ್ದೆ ಲಾಸ್ಟ್ ವಿಡಿಯೋಸ್ಗಳಲ್ಲಿ ನೋಡ್ಬೋದು. ಸುಮಾರು ಹಳೆ ವಿಡಿಯೋಗಳೆಲ್ಲ ಇದೆ. ಸೊ ಪ್ರತ್ಯೇಕವಾಗಿ A to Z ಇದನ್ನು ಒಂದು ಯಾವುದಾದ್ರೂ ಯುಡೆಮಿಲ ಅಥವಾ ಇಲ್ಲೇ ಒಂದು ಚಾನಲಲ್ಲಿ ಮುಖಾಂತರ ಟ್ರೈ ಮಾಡೋಕ್ಕೆ ಹೇಳ್ತೀನಿ, ಟ್ರೈ ಮಾಡ್ತೀನಿ ಇದ್ರ ಬಗ್ಗೆ.
ಸೊ ನೋಡ್ತಾ ಇರಿ. ಹಾಗಾಗಿ ಇದೆಲ್ಲ ಒಂದು ಇಂಪಾರ್ಟೆಂಟ್ ಆಗ್ತವೆ. ಸೊ ಬ್ಯಾಕ್ ಟು ಈ ಅನಾಲಿಸಿಸ್ ಬರ್ತಾ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ಬರ್ತಾ ಇದೆ, ಟಚ್ ಆಗ್ತಾ ಇದೆ. ಮತ್ತು ಡಬ್ಲ್ಯೂ ಬಾಟಮ್ ಆಗಿತ್ತು, ಡಬಲ್ ಬಾಟಮ್ ಅಥವಾ ಡಬ್ಲ್ಯೂ ಈ ಸಿಂಬಲ್. ಸೊ ಮತ್ತೆ ನಾನು ಟಾಪ್ ರೀಚ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಕಾಶಿಯಸ್ ಆಗಿರಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸಣ್ಣ ಡಬ್ಲ್ಯೂ ಥರ ಫಾರ್ಮ್ ಆಗಿದೆ ಇದು. ಇಲ್ಲಿ ಒಂದು ಬಾಟಮ್ ಆಯ್ತು, ಇಲ್ಲೊಂದು ಬಾಟಮ್ ಆಯಿತು, ಅಲ್ಲಿಂದ ಒಂದು ಅಪ್ ಟ್ರೆಂಡ್ ಬಂತು. ಸೊ ಹಾಗೆ ಇಲ್ಲಿಂದ ಒಂದು ಇವಾಗ ಟಚ್ ಆದಾಗ ಇದರಿಂದ ಕೆಳಗಡೆ ಎಷ್ಟು ಕ್ಲೋಸ್ ಆಗುತ್ತೆ ಅನ್ನೋದು ಡಿಪೆಂಡು, ಅಲ್ಲಿಂದ ರಿವರ್ಸಲ್ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಲೆವೆಲ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು ಸಾರಿ ಅಬ್ಸರ್ವ್ ಮಾಡ್ತಾ ಇರಿ ಅಂತ. ಒಂದು ಫ್ರೀ ಫಾಲ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತವೆ, ಇಲ್ಲ ಅಂದರೆ ಮೇಲೆ ಬರ್ತಾ ಇರ್ಬೋದು. ಸೊ ಹಾಗಾಗಿ ಒಂದು ಅಬ್ಸರ್ವ್ ಮಾಡಿ. ಪಾಸ್ ಮಾಡ್ತಾ ಇದ್ದೀನಿ ವಿಡಿಯೋ, ಸ್ವಲ್ಪ ನಾಯ್ಸ್ ಇದೆ, ಪಾಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇಸಿಕ್ ಆಗಿ ಹೇಳ್ತಾ ಇದ್ದೆ ಇದ್ರ ಬಗ್ಗೆ. ನಿಫ್ಟಿ ಪ್ರೈಸ್ ಇವಾಗ 25,230 280 ಈ ರೇಂಜಲ್ಲೇ ಒಂದು ರಿವರ್ಸಲ್ ಬರ್ಬೋದು ಬಂದರೆ. ಇಲ್ಲ ಅಂದರೆ ಒಂದು ಅಪ್ ಟ್ರೆಂಡು ನೆಕ್ಸ್ಟ್ ವೀಕ್ ತನಕ ಕಂಟಿನ್ಯೂ ಆಗುತ್ತೆ. ಒಂದು ಫ್ರೈಡೇ ಚೇಂಜ್ ಬರ್ಬೋದು 18ಗೆ, ಇಲ್ಲ ಅಂದರೆ ಅದಕ್ಕೆ ಮುಂಚೆನೇ ಒಂದು ಬಂದರೂ ಆಶ್ಚರ್ಯ ಅಂತೂ ಇಲ್ಲ. ಬಟ್ 25,200 230 ಈ ರೇಂಜೆಲ್ಲ ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿ ಒಂದು ಆ್ಯಕ್ಟ್ ಆಗ್ತಾ ಇದೆ. ಸೊ ಹಳೆ ವಿಡಿಯೋಗಳು, ಹಳೆ ಒಂದು ಲೆವೆಲ್ಸ್ ಏನೇ ಇದ್ರೂ ನೋಡ್ಬೋದು ನೀವು. ಸೊ ಅದೆಲ್ಲ ಒಂದು ಮೇಜರ್ ರೆಸಿಸ್ಟೆನ್ಸ್. ಒನ್ಸ್ 25,200 ಲೆವೆಲ್ಸ್ ಬೇಕಾಯಿತು ಅಂದರೆ ನೆಕ್ಸ್ಟ್ 25,400 ಲೆವೆಲ್ ಹೋಗುತ್ತೆ. ಅದು ನೆಕ್ಸ್ಟು 25,600 ಲೆವೆಲ್ ತನಕ ಟಚ್ ಆಗ್ಬೋದು. ಅದ್ರ ನಂತರ 28,000 ತನಕ ತೊಗೊಂಡೋಗ್ಬೋದು. ಬಟ್ ಮೇಜರ್ ಈ ರೆಸಿಸ್ಟೆನ್ಸ್ಗಳೆಲ್ಲ ಇದ್ದಾವೆ. ಸೊ ಹಾಗಾಗಿ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ಆಗ್ತವೆ. ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಯಾರಾದರೂ ಇದ್ದರೆ ಇನ್ವೆಸ್ಟ್ ಮಾಡ್ಬೋದು. ರೈಟ್ ಟೈಮ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನನ್ನ ಕ್ಲೈಂಟ್ಸ್ಗಳಿಗೆ ಹೇಳ್ಬಿಟ್ಟಿದ್ದೆ ಒಂದು ರಿವರ್ಸಲ್ ಬರುವಾಗ. ಸೊ ಮೇಜರ್ ಇನ್ವೆಸ್ಟ್ ಮಾಡ್ತಾ ಹೋಗಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ. ಸೊ ಹಾಗಾಗಿ ಸೊ ಇಲ್ಲಿಂದೆಲ್ಲ ತಗೊಂಡವರು ಒಂದು ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಒಂದು ಪಿಚ್ ಫೋರ್ಕಲ್ಲೂ ಸಹಿತ ನೋಡ್ತಾ ಇರ್ಬೋದು. ಪಿಚ್ ಫೋರ್ಕ್ ತೋರಿಸ್ಬಿಡ್ತೀನಿ. ಸೊ ಮೇಜರ್ ಈ ಒಂದು ಲೆವೆಲ್ಸ್ ಟಚ್ ಆಗ್ತಿದೆ. ಸೊ ಅಗೇನ್ ಇಲ್ಲಿ ರಿವರ್ಸಲ್ ಬಂತು ಅಂದರೆ ರಿವರ್ಸಲ್ ಇಲ್ಲಿಗೆ ಮತ್ತೆ ರಿವರ್ಸಲ್ ಬರುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಲೆವೆಲ್. ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ 25,600 to 700 ರೇಂಜ್, ಆ ರೇಂಜ್ ಇರುತ್ತೆ. ಸೊ ಬುಲ್ಲಿಶ್ ಓವರ್ ಆಲ್ ಕಂಪ್ಲೀಟ್ ಆಗಿ ಟರ್ನ್ ಆಗದೆ ಇದ್ರು 25,230 ಇದೆಲ್ಲ ಕಂಪ್ಲೀಟ್ ಆಗಿದಾಗದೆ ನೋಡ್ಬೇಕು. ಯಾಕಂದ್ರೆ ಇಲ್ಲಿ ತೋರಿಸ್ತಾ ಇರೋಂಗೆ ಕಂಪ್ಲೀಟ್ ಆಗಿ ಹೇಳಿದ್ದೆ ಇದು ಮುಂಚೆನು. ಸೊ ಜಸ್ಟ್ ಟಚ್ ಆಗ್ತಿದೆ, ಡೇ ಕ್ಯಾಂಡಲ್ ಅಲ್ಲಿ ಕ್ಲೌಡ್ ಅಲ್ಲಿ ಟಚ್ ಆಗ್ತಿದೆ ಆಕ್ಚುಲಿ. ಸೊ ಕಂಪ್ಲೀಟ್ ಆಗಿ ಆಚೆ ಬರಬೇಕು. ಆವಾಗಲೇ ಒಂದು ಕಂಪ್ಲೀಟ್ ಕ್ಲೋಸ್ ಆದಾಗ ಕಂಪ್ಲೀಟ್ ಆಗಿ ಒಂದು ಕಂಪ್ಲೀಟ್ ಬುಲ್ಲಿಶ್ ಅಂತ ಹೇಳ್ಬೋದು. ವೀಕ್ಲಿಲಿ ಸ್ಟಿಲ್ ಸಪೋರ್ಟ್ ತಗೊಂಡಿದೆ ಇದು. ಸೊ ಅದರಿಂದ ಒಂದು ಅಡ್ವಾಂಟೇಜ್. ಓವರ್ ಆಲ್ ನಿಫ್ಟೀಸ್ ಚೆನ್ನಾಗೇ ನಡೀತಾ ಇದೆ. ಬ್ಯಾಂಕ್ ನಿಫ್ಟಿ ಸಹಿತ ಹೆಚ್ಚು ಕಮ್ಮಿ ಹಾಗೆ ಟ್ರೆಂಡ್ ತಗೊಂಡಿದೆ, ರಿವರ್ಸಲ್ ಆಗ್ತಾ ಇದೆ, ಕಂಪ್ಲೀಟ್ ಬಂದಿದೆ. ಇಂಪಾರ್ಟೆಂಟ್ ಡೇಟ್ಸ್ ಎರಡಕ್ಕೂ 18th ತಗೊಂಡು ಆಗುತ್ತೆ. ಅದ್ರ ನೆಕ್ಸ್ಟ್ 22ನೇ ತಾರೀಕು, 21ನೇ ತಾರೀಕು ಒಂದು ಸೂರ್ಯಗ್ರಹಣ ಇದೆ, ಅದ್ರದ್ದು 22ಕ್ಕೆ ಎಫೆಕ್ಟ್ ಬೀಳ್ಬೋದು. ಅದು ಒಂದು 22, 23ಕ್ಕೆ ಬೀಳ್ಬೋದು. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗ್ತವೆ, ಸ್ವಲ್ಪ ನೋಡ್ತಾ ಇರ್ಬೋದು. ಪಿಚ್ ಫೋರ್ಕಲ್ಲೂ ಮೇಜರ್ ಸಪೋರ್ಟಲ್ಲಿ ರಿವರ್ಸ್ ತಗೊಂಡು ಒಂದು ಒಳ್ಳೇದಾಯಿತು. ಸೊ ಹಾಗಾಗಿ ಇಲ್ಲಿ ಟಚ್ ಆಗ್ತದೆ. ಇದು ಇಂಪಾರ್ಟೆಂಟ್ ಅಲ್ಲ ಈಗ ಸದ್ಯಕ್ಕೆ. ನೆಕ್ಸ್ಟ್ ಇಂಪಾರ್ಟೆಂಟು 55,000 ಆಗ್ಬೋದು. ಅದು ನೆಕ್ಸ್ಟು 56,700 ಸಮಥಿಂಗ್ ರೇಂಜಲ್ಲಿ ಆಗ್ಬೋದು. ಸೊ ಹಾಗಾಗಿ ಒಂದು ಚೆನ್ನಾಗೇ ಇದೆ ಓವರ್ ಆಲ್ ಎರಡರಲ್ಲೂ. ಇದರಲ್ಲೂ ಇಚಿಮೋಕಲ್ಲೂ ನೋಡ್ತಾ ಇದ್ದಂಗೆ ಜಸ್ಟ್ ಈ ಏನಿದೆ ಇದು ಬ್ರೌನ್ ಬಂದ್ಬಿಟ್ಟು ಬೇಸ್ ಲೈನ್, ಆ ಬೇಸ್ ಲೈನ್ಗಿಂತ ಮೇಲ್ ಬರ್ಬೇಕು ಆ್ಯಕ್ಚುಲಿ. ಅಲ್ಲಿ ಕನ್ವರ್ಷನ್ ಲೈನ್ ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲಿ ಬೇಸ್ ಲೈನಲ್ಲಿ ರೆಸಿಸ್ಟೆನ್ಸ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಎರಡರದ್ದು ಒಂದು ಓವರ್ ಆಲ್ ಬುಲ್ಲಿಶ್ ಅಂತ ಇದ್ರು ಕಂಪ್ಲೀಟ್ ಪಿಕ್ಚರ್ ಬರೋವಂಥದ್ದು ಇದ್ರದ್ದೆಲ್ಲ ಎಸ್ಕೇಪ್ ಆಗಬೇಕು. ಕ್ಲೌಡ್ ಇನ್ನೂ ಇದರಲ್ಲಿ ಇದಿದೆ, ಬೇರಿಶ್ ಇದೆ ಕಂಪ್ಲೀಟ್. ಬಟ್ ನಾಳೆ ಒಂದು ಕ್ಲೋಜರು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ಒಂದು ಇಂಪಾರ್ಟೆಂಟ್ ಪಿಕ್ಚರ್ ಅಂತೂ ಸಿಗುತ್ತೆ. ಸೊ ಬರುವರ ತನಕ ಒಂದು 80% ಪಾಸಿಟಿವ್ ಅಂತ ಹೇಳ್ತೀನಿ ನಾನು. ಓವರ್ ಆಲ್ ಇದು ಇಲ್ಲ. ಸೊ ಇದು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ. ಸೊ ಅದರ್ ಇಂಡೆಕ್ಸ್ ನೀವು ಫಾಲೋ ಮಾಡ್ಬೋದು ಇದೇ ಮೆಥಡಲ್ಲಿ. ಇನ್ನು ಲಾಸ್ಟ್ ವೀಕ್ ಹೇಳಿದ್ದೆ ಒಂದು IPO ಅರ್ಬನ್ ಕಂಪ್ನಿ ನೋಡ್ಬೋದು ಅಂತ.
ಶೃಂಗಾರ್ ಬೇಡ ಅಂದಿದ್ದೆ. ಓವರಾಲ್ ಲಾಸ್ಟ್ ವೀಕ್ 38% ಅನ್ನೋ ನಡೀತಾ ಇತ್ತು, ಈಗ 55% ಗೇನ್, ಲಿಸ್ಟಿಂಗ್ ಗೇನ್ ಸಿಗೋ ಚಾನ್ಸಸ್ ಇದೆ. ಇನ್ನೊಂದು ಅಬ್ಸರ್ವೇಷನ್ ಇಲ್ಲೊಂದು ನೋಡ್ಬೋದು, ಆ್ಯಕ್ಚುಲ್ ಆಗಿ SME ಇದು ಏರ್ ಆಫ್ ಫ್ಲೋ ರೈಲ್ ಟೆಕ್ನಾಲಜೀಸ್ ಅಂತ, SME BSE ಲಿಸ್ಟ್ ಆಗುವಂಥದ್ದು ಇದು. ಬಟ್ 118%, ಇಟ್ಸ್ ಎ ಹ್ಯೂಜ್ ಆ್ಯಕ್ಚುಲಿ. SME ಇದೊಂದು ಇದೆ. ಆಮೇಲೆ ಟೆಕ್ನೋ ಸೈಬರ್ ಸೆಕ್ಯೂರಿಟಿ ಅಂತಿದೆ, ಟೆಕ್ ಡಿ ಸೈಬರ್ ಸೆಕ್ಯೂರಿಟಿ. ಈ ಎರಡು ಇನ್ವೆಸ್ಟ್ಮೆಂಟ್ ನೋಡ್ಬೋದು. ಅಂದರೆ ಯಾರು ಹೈ ರಿಸ್ಕ್ ಟೇಕರ್ಸ್ ಇದ್ದಾರೋ ಅವ್ರು ನೋಡ್ಬೋದು. ಯಾಕಂದರೆ ಲಿಸ್ಟಿಂಗ್ ಗೇನು ನೀವು ಈ ಕ್ಯಾಪ್ಚರ್ ಮಾಡಿದ್ರೆ ಅಟ್ಲೀಸ್ಟ್ 80% ಗೇನ್ ಮಾಡಿದ್ರು ನಿಮಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಇರುತ್ತೆ. ಸೊ ಹಾಗಾಗಿ ನೋಡ್ಬೋದು. ಟೆಕ್ ಡಿ ಸೈಬರ್ ಸೆಕ್ಯೂರಿಟಿ 81% ಇದೆ, ಸೊ ಇದನ್ನು ನೋಡ್ಬೋದು. ಒಂದು 50% ಸಿಕ್ಕಿದ್ರು ಓಕೆ ಅಂತ. ಬಟ್ SME ಆಗಿರೋದ್ರಿಂದ ಏರ್ ಫ್ಲೋದಲ್ಲಿ ಆಲ್ಮೋಸ್ಟ್ 2,80,000 ಏನೋ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇದು ಅರೌಂಡ್ 1,50,000 ಏನೋ ಇದೆ. 1,00,000 ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೇಡ ಸ್ವಲ್ಪ. ಮಿನಿಮಮ್ ಲಾಟ್ ಇದು ಸಹಿತ ರಿಟೇಲ್ ಸ್ವಲ್ಪ ಜಾಸ್ತಿನೇ ಇದೆ, 2,31,000 ಇದೆ. ಸೊ ಹಾಗಾಗಿ ನೋಡೋರು ರಿಸ್ಕ್ ತೊಗೊಳೋರು ತೊಗೊಬೋದು. ಸೊ 2,00,000, ಒಂದು 80,000, ಒಂದು 2,80,000, ಇನ್ನೊಂದು 2,32,000. ಸೊ ರಿಸ್ಕ್ ತೊಗೊಳೋರು ಇನ್ವೆಸ್ಟ್ ಮಾಡ್ಬೋದು. ಲಿಸ್ಟಿಂಗ್ ಏನು ತೊಗೊಂಡು ಇಮಿಡಿಯೇಟ್ ಎಕ್ಸಿಟ್ ಆದರೆ ಒಳ್ಳೆಯದು, ಹೋಲ್ಡ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಲಾಸ್ಟ್ ವೀಕ್ದು ಪರ್ಫಾರ್ಮೆನ್ಸ್ ನೋಡಬೇಕಾದ್ರೆ ನೆಕ್ಸ್ಟ್ ನಿಫ್ಟಿ ಬಂದಿದೆ. ಇದು ಇಂಡೆಕ್ಸ್ ಇಲ್ಲ ಅಂದರೂ ಬಂದಿದೆ, ಅದು ತೋರಿಸ್ತಾ ಇದ್ದೀನಿ ಅಂತ. 1.45% ಸಿಮಿಲರ್ ಟು ನಿಫ್ಟಿಗಿಂತ ಒಂದು ಚೂರು ಜಾಸ್ತಿ ಕೊಟ್ಟಿದೆ. ಐಡಿಯಾ ಬಂದ್ಬಿಟ್ಟು 6.21. BSE ಒಂದು ಬ್ಯಾಡ್ ನ್ಯೂಸ್ ಬಿಕಾಸ್ ಆಫ್ ಎಕ್ಸ್ಪೈರಿ ಇದೊಂದು ಚೇಂಜ್ ಆಗ್ತಿದೆ ಅಂತ ಒಂದು ನ್ಯೂಸ್ ಬಂದಿದ್ದಕ್ಕೆ ಒಂದು ಆಲ್ಮೋಸ್ಟ್ 8% ಬಿತ್ತು. ಆಮೇಲೆ ಕ್ಲೋಸಿಂಗ್ ಬೇಸಿಸಲ್ಲಿ 6.75 ಇದೆ. RBL ಪಾಸಿಟಿವ್, ಕಳೆದ ವಾರ ಚೆನ್ನಾಗಿ ಮಾಡಿತ್ತು, ಈ ವಾರ ಒಂದು ಪಾಸಿಟಿವ್ ಆಗಿ ಮತ್ತೆ ನೆಗೆಟಿವ್ ನೆಟ್ ಬಂದ್ಬಿಟ್ಟು 0.54. ಈ ಥರ ಒಂದು ಚೇಂಜಸ್ ಬಂದಿದೆ. ಸೊ ಓವರಾಲ್ ನೋಡ್ಕೊಬೋದು. ಇನ್ಫಿ CDS ಅಲ್ಲಿದೆ, ಇಂಟಗ್ಲೋಬ್, ಇಂಡಾಲ್ಕೋ ಎಲ್ಲ ಕೊಟ್ಟಿದೆ. ಸೊ ಇನ್ಫಿ ಅಂತೂ 5.26 ಬೈಬ್ಯಾಕಿಂದ ಒಂದು ಸ್ವಲ್ಪ ನ್ಯೂಸ್ ಬಂತು. ನನಗೆ ಬೈಬ್ಯಾಕ್ ನ್ಯೂಸ್ ಇರಲಿಲ್ಲ, ಯಾಕಂದರೆ 2 ದಿವಸ ಮುಂಚೆನೇ ವಿಡಿಯೋ ಮಾಡಿದ್ದೆ. ಮೀನ್ಸ್ ಸಂಡೇ ಟೈಮ್ ಮಾಡಿದ್ದೆ. ಮಂಡೇ ಇದ್ರದ್ದು ನ್ಯೂಸ್ ಬಂತು, ಎಫೆಕ್ಟಿವ್ ಬೈಬ್ಯಾಕ್ ಬಂದಿದ್ದು ನ್ಯೂಸ್, ಕಂಪ್ಲೀಟ್ ನ್ಯೂಸ್ ಬಂದಿದ್ದು ಮಂಡೇ, ಮೀನ್ಸ್ ಟ್ಯೂಸ್ಡೇಗೆ ಬಂದಿದ್ದು. ಹಾಗಾಗಿ ಒಂದು ಗ್ಯಾನ್ ಇಟ್ಸ್ ವರ್ಕ್ ಆಗುತ್ತೆ ಅಂತ ಪ್ರೂವ್ ಮಾಡುತ್ತಿಲ್ಲಿ. HDFC ಲೈಫು ಪರ್ಸಿಸ್ಟೆಂಟ್ ಒಂದು 5.353% ಈ ಥರ ಕೊಟ್ಟಿದೆ. ಒಂದು ನಿಮಿಷ ಇದನ್ನು ಈ ವೀಕಿಂದು ಟ್ರೇಡಿಂಗ್ ವ್ಯೂಗೆ ಅಲ್ಲಿ ಹಾಕೊಂಡ್ಬಿಡ್ತೀನಿ, ಸೊ ದಟ್ ನೀವು ಒಂದು ಮಾನಿಟರ್ ಮಾಡ್ಬೋದು. ಕಾಪಿ ಪೇಸ್ಟ್ ಮಾಡೋದು ಮರ್ತ್ಬಿಟ್ಟೆ. ಸಿಂಪಲ್, ನಾನು ಒಂದಿಷ್ಟು ಸ್ಕ್ಯಾನ್ ಮಾಡಿರ್ತೀನಿ. ನನಗೆ ಈ ಥರ ಎಕ್ಸೆಲ್ ಬೇಸ್ಡ್ ಆನ್ ಪ್ರಿಯಾರಿಟೀಸ್ ನಾನು ಮಾರ್ಕ್ ಮಾಡ್ಕೊತೀನಿ. ಇಲ್ಲೇನಾಗಿದೆ ನಾನು ಮತ್ತೆ ತೋರಿಸ್ತೀನಿ, ಒಂದ್ಸಲಿ ಲಿಸ್ಟ್ ನೋಡ್ಕೊಂಬಿಡಿ. ಗ್ರೀನ್ ಇರೋದು ಸ್ವಲ್ಪ ಡಬಲ್ ಇದು ತೊಗೊಬೇಕು, ಯಾಕಂದರೆ 2 ಮೆಥಡಿಂದನೂ ಹೈಯೆಸ್ಟ್ ಪ್ರಿಯಾರಿಟಿ ಬರ್ತಾ ಇದೆ. ಸೊ ಎಲ್ಲೋ ಒಂದಿರೋದು ಒಂದು ಆವ್ರೇಜ್ ಅಂತ ತೊಗೊಬೋದು. ಮೀನ್ಸ್ 100% ಅಂತಲ್ಲ, ಒಂದು ಬರ್ಬೋದು ಅಂತ. ಸೊ BDL ಇದೆ, ಮ್ಯಾಸ್ಡಾಕ್ ಇದೆ, HFCL, ಹಿಂದೂಸ್ತಾನ್ ಜಿಂಕು, BEL, HAL, ಬಜಾಜ್ ಫೈನಾನ್ಸು, ಐಡಿಯಾ ಮತ್ತೆ ಬಂದಿದೆ. ಐಡಿಯಾ ಪ್ರತಿ ವಾರ ಬರುತ್ತೆ ನನ್ನ ಪ್ರಕಾರ, ಯಾಕಂದರೆ ಒಂದು ಸೈಡ್ ಪ್ಲಸ್ ಹೋದರೆ ಇನ್ನೊಂದು ಸೈಡ್ ನೆಗೆಟಿವ್ ಹೋಗುತ್ತೆ ಇನ್ನೊಂದು ವೀಕಲ್. ಸೊ ಹಾಗಾಗಿ ಐಡಿಯಾ ಬರುತ್ತೆ. ವೇದಾಂತ, ಲುಪಿನ್ನು, ಇಂಡಸ್ಟ್ರವರು, ಬಜಾಜ್ ಫೈನಾನ್ಸ್ ಸರ್ವಿಸ್ಸು, MCX, ಹಿಂಡಾಲ್ಕೋ, ಶ್ರೀರಾಮ್ ಫೈನಾನ್ಸು, ಆಕ್ಸಿಸ್ ಬ್ಯಾಂಕು, ICICI ಜನರಲ್ಲು, ಲೈಫ್, LIC ಹೌಸಿಂಗ್ ಫೈನಾನ್ಸು, ABB, ಸಿಂಜೆನ್, ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಬಿಗ್ ಮೂವ್ಮೆಂಟ್ ಇರ್ಬೋದು, ಪ್ಲಸ್ ಸೈಡು ನೆಗೆಟಿವ್ ಇರ್ಬೋದು, ಎರಡೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಇದು ಏನು ಲಿಸ್ಟ್ ಬರ್ತಿದೆ, ಇಟ್ಸ್ ನಾಟ್ ಫಾರ್ ಲಾಂಗ್ ಸೈಡ್ ಆರ್ ಶಾರ್ಟ್ ಸೈಡ್, ಏನೂ ಇಲ್ಲ ಕನ್ಫರ್ಮೇಷನ್. ನನಗೂ ಹೆಂಗೆ ಬರುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ, ಹೆಂಗೆ ಬರ್ಬೋದು ಅಂತ ನೀವು ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಲಿಸ್ಟಿಗೆ ಹಾಕ್ಕೊಂಡಿದ್ದೀನಿ. ಇದು ಏನು ಮಾಡ್ತಿದ್ದೆ ಅಂದರೆ ಎಕ್ಸೆಲಲ್ಲಿ ಈ ಥರ ಬರುತ್ತೆ ಲಿಸ್ಟು. ಇದರಿಂದ ನಾನು ಟ್ರೇಡಿಂಗ್ ವ್ಯೂಗೆ ತೊಗೊಂಬರ್ಬೇಕಂದ್ರೆ ನನಗೆ ಇಲ್ಲಿ ಕಾಮ ಹಾಕಬೇಕು, NSE ಪ್ರತಿಯೊಂದು ಕೋಡ್ ಜೊತೆ ಒಂದು ಕಾಮ ಹಾಕ್ಕೊಂಡು ಕಂಕ್ಯಾಟಿನೇಟ್ ಮಾಡೋದು ಏನೋ ಒಂದು ಮಾಡಬೇಕಾಗುತ್ತೆ. ಸೊ ಇದು ರೆಡಿಮೇಡ್ ಒಂದು ಗೂಗಲ್ ಶೀಟ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಲಿಸ್ಟ್ ಕ್ಲಿಯರ್ ಮಾಡ್ಕೊತೀನಿ, ಇಲ್ಲಿ ಬರುತ್ತೆ. ಸೊ ಇದನ್ನು ನಾನು ಅಲ್ಲಿ ವಿತ್ ಇದು ಬರುತ್ತೆ, ಚೇಂಜ್ ಮಾಡಿಕೊಂಡು ಏನಾದರೂ ಡಿಫ್ರೆನ್ಸ್ ಇದ್ದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಏನೋ ಮಾಡ್ಕೊಂಡು ಫಾರ್ಮುಲಾ ಎಲ್ಲ ಹಾಕ್ಕೊಂಡು ಮಾಡಿದ್ದೀನಿ. ಸೊ ಹಾಗಾಗಿ ಒಂದು ಈ ಲಿಸ್ಟ್ ಕಾಪಿನ ವಾಚ್ ಲಿಸ್ಟ್ಗೆ ಹಾಕ್ಕೊತೀನಿ. ಟ್ರೇಡಿಂಗ್ ವ್ಯೂ ಹೋಗ್ಬಿಟ್ಟು ಇಲ್ಲಿ ಪ್ಲಸ್ ಸಿಂಬಲ್ ಕೊಟ್ಟರೆ ಯಾವುದಾದ್ರು ಅಂತ ಸಿಂಬಲ್ ಆ್ಯಡ್ ಮಾಡಿದ್ರೆ ಬಂದ್ಬಿಡುತ್ತೆ. ನನಗೆ
ಇದು ಫ್ರೀ ವರ್ಷನ್, ಹಾಗಾಗಿ 30 ಮಾತ್ರ ನಾನು ನೋಡೋಕ್ಕಾಗತ್ತೆ. ಸೊ ಪೇಡಲ್ಲಿ ನೀವು ಮಲ್ಟಿಪಲ್ ಯೂಸ್ ಮಾಡ್ಕೊಬೋದು. ಸೊ ಆಲ್ರೆಡಿ ರನ್ ಆಗಿದೆಯಲ್ಲ, ಮತ್ತೆ ಏನು ಕೊಡ್ಬೋದು ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ. ಸೊ ಮತ್ತೆ ಒಂದು ಸ್ವಲ್ಪ ಇರುತ್ತೆ ಸ್ಟ್ರೆಂತ್ ಇಲ್ಲಿ. ಸೊ ಅದನ್ನು ನೀವು ನೋಡ್ಕೊಬೇಕಾಗುತ್ತೆ. ಅದು ಹೆಂಗೆ ನೋಡೋದು ಅದನ್ನು ಸ್ವಲ್ಪ ಒಂದು ಎಕ್ಸಾಂಪಲ್ ಸಹಿತ ನೋಡೋಣ ಈಗೊಂದು. ಸೊ ಪ್ರಾಬಬ್ಲಿ ಲಿಸ್ಟು ನೀವು ಇದು ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ಮತ್ತೆ ಒಂದ್ಸಲಿ ಹೇಳ್ಬಿಡ್ತೀನಿ. ಬಿ ಡಿ ಎಲ್, ಮ್ಯಾಸ್ಟಾಕು, ಎಚ್ ಎಫ್ ಸಿ ಎಲ್, ಹಿಂದೂಸ್ತಾನ್ ಜಿಂಕ್, ಬಿ ಎಲ್, ಎಚ್ ಎಲ್, ಬಜಾಜ್ ಫೈನಾನ್ಸು, ಐಡಿಯಾ, ವಿ ಡಿ ಎಲ್, ವೇದಾಂತ, ಇದು ಲುಪಿನ್ ಇಂಡಸ್ಟ್ರವರು, ಬಜಾಜ್ ಫಿನ್ ಸರ್ವಿಸು, ಎಮ್ ಸಿ ಎಕ್ಸು, ಹಿಂಡಾಲ್ಕೋ, ಶ್ರೀರಾಮ್ ಫೈನಾನ್ಸು, ಆಕ್ಸಿಸ್ ಬ್ಯಾಂಕು, ಐ ಸಿ ಐ ಸಿ ಜನರಲ್ ಇನ್ಶೂರೆನ್ಸು, ಎಲ್ ಎಸ್ ಸಿ ಹೌಸಿಂಗ್ ಫೈನಾನ್ಸ್, ಎ ಬಿ ಬಿ, ಸಿಂಜೆನೆ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ. ಸಿಂಜೆನ್ ಅದೆಲ್ಲ ನೋಡಬೇಕಾಗುತ್ತೆ, ಯಾಕಂದರೆ ಕಮ್ಮಿ ಓಡಿದೆ, ಇನ್ನು ಮತ್ತಷ್ಟು ಓಡ್ಬೋದು ಆ ಕಡೆ ಬಂದಾಗ. ಸೊ ಇದನ್ನು ಬೇಡಿಯಲ್ಲೆಲ್ಲ ಆಲ್ರೆಡಿ ಹೋಗ್ಬಿಟ್ಟಿದೆ, ಮತ್ತೆ ಏನಾಗ್ಬೋದು ಅಂತ ನೋಡೋಣ. ಸದ್ಯಕ್ಕೆ ಒಂದು ಜನರಲ್ ಆಗಿ ನಾನು ಹೇಳೋದು ಯಾವಾಗಲೂ ಫಸ್ಟ್ ನಂದು ಹೈ ಆ್ಯಂಡ್ ಲೋ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿಂದು ನಾನು ಇಂಟ್ರಾಡೇ ಟ್ರೇಡರ್ ಆಗಿದ್ದರೆ, ಸಪೋಸ್ ನಾನು ನಾಳೆ ಟ್ರೇಡ್ ಮಾಡಬೇಕು, ಹಿಂದಿಂದ ನಂದು ಹೈ ಆ್ಯಂಡ್ ಲೋ ನನಗೆ ಗೊತ್ತಿರಬೇಕು. ಆ ಹೈ ಆ್ಯಂಡ್ ಲೋಗೇ ನೆಕ್ಸ್ಟ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕಳೆದ ವಾರದ ಒಂದು ಎಕ್ಸಾಂಪಲ್ ನಾವು ತಗೊಂಡು ನಿಮಗೆ ಒಂದು ಹೇಳ್ತೀನಿ. ಸೊ ಕಳೆದ ವಾರ ಸ್ಟಾರ್ಟಿಂಗ್ ಬಂದುಬಿಟ್ಟು ಸೋಮವಾರ ಆಗಿತ್ತು, 8ನೇ ತಾರೀಕು. ಅದ್ರ ನಂತರ ಏನಾಗಿತ್ತು ಅಂತ ನೋಡೋಣ. ಸೊ ಫಸ್ಟ್ 15 ಮಿನಿಟ್ಸ್ ಬರಬೇಕು, ಅಥವಾ 5 ಮಿನಿಟ್ಸ್ ಬಂದರೂ ಓಕೆ. 15 ಮಿನಿಟ್ಸ್ ಈಸ್ ಗುಡ್ ಆ್ಯಕ್ಚುಲಿ. 5 ಮಿನಿಟ್ಸ್ಗೆ ಇಟ್ಕೊತೀನಿ ಸದ್ಯಕ್ಕೆ, ಯಾಕಂದರೆ ತೋರ್ಸೋಕ್ಕೆ ಈಸಿ ನನಗೆ. ಸೊ 8ನೇ ತಾರೀಕು 5 ಮಿನಿಟ್ಸ್ ಕ್ಯಾಂಡಲ್ಲಿ 5 ನಿಮಿಷಕ್ಕೆ ಬಂದಾಗ ಇಲ್ಲಿ 8ನೇ ತಾರೀಕಿದೆ, ಇನ್ಕ್ಲೂಡಿಂಗ್ 907ದು ಇಂಪಾರ್ಟೆಂಟ್ ಆಗುತ್ತೆ, ಲೋ ಅಥವಾ ಹೀಗೆ. ಸೊ ಅದು ಕನ್ಸಿಡರೇಟ್ ಮಾಡಬೇಕು. ಎಕ್ಸ್ಟೆಂಡೆಡ್ ಇಟ್ಕೊಬೇಕು, ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ರೆಗ್ಯುಲರ್ ಬದಲು ಎಕ್ಸ್ಟೆಂಡೆಡ್ ಅಂತ ಇಟ್ಕೊಂಡಿದ್ದೀನಿ ನಾನು. ಈ ಬಾಟಮ್ ಏನು ಟೈಮ್ ಬರುತ್ತೆ, ಪ್ರಾಬಬ್ಲಿ ಅಲ್ಲಿ ಸ್ಕ್ರೀನಲ್ಲಿ ಬರದೇ ಇರ್ಬೋದು. ಇದು ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತೀನಿ. ನೀವು ಟೈಮ್ ಇಲ್ಲಿ ರನ್ ಆಗ್ತಿರೋದು ಕೆಳಗಡೆ ಟೈಮ್ ಝೋನ್ ಇದೆಲ್ಲ, ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಮೀನ್ಸ್ ಲೆಫ್ಟ್ ಮೌಸ್ ಬಟನ್, ಫಸ್ಟ್ ಬಟನ್ ಅದು ಕ್ಲಿಕ್ ಮಾಡಿದ್ರೆ ಎಕ್ಸ್ಟೆಂಡೆಡ್ ಟ್ರೇಡ್ ಅವರ್ಸ್ ಬರುತ್ತೆ. ಎಕ್ಸ್ಟೆಂಡೆಡ್ ಹಾಕಬೇಕು. ಆವಾಗ 907 ಮತ್ತು ಪೋಸ್ಟ್ ಏನಾದರೂ ಇದ್ದರೆ ಇಲ್ಲಿ 1540 ಇದೆ ಆ್ಯಕ್ಚುಲಿ. ಅದೇನಾದರೂ ಹೋದರೆ ಅದು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಇವಾಗ ನಾನು 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೈ ಆ್ಯಂಡ್ ಲೋ ನೋಡಬೇಕೀಗ. ಸೊ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ. 9:15ಇಂದ 9:30 ಹೈ ಆ್ಯಂಡ್ ಲೋ ಯಾವುದಿದೆ ನೋಡಬೇಕು. ಸೊ ಇವತ್ತಿಂದ ಇದು ಹೈ ಅಲ್ಲ, ಇದು ಹೈ ಆಗುತ್ತೆ. ಇದು ನನ್ನ ಹೈ, ಇದು ನನ್ನ ಲೋ. ಸೊ ಇದ್ರದ್ದು ರೇಂಜ್ ಕಂಡು ಹಿಡ್ಕೊಬೇಕು ನಾನು. ಅದು ಲೆವೆಲ್ಸ್ ರೇಂಜ್ ಅನ್ನೋದಕ್ಕಿಂತ ಇದನ್ನೇ ನಾವು ಬೇಕಾದರೆ 15 ಮಿನಿಟ್ಸ್, ಇದನ್ನು ಇಲ್ಲಿಗೆ ತೊಗೊಬೇಕು. ಇದೇ ಇದರಲ್ಲಾಗುತ್ತೆ. 15 ಮಿನಿಟ್ಸ್ ತೊಗೊಂಡ್ರು ಓಕೆ. ಹೈ ಆ್ಯಂಡ್ ಲೋ ಈಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇದು ಏನಾದರೂ ವಿತಿನ್ ರೇಂಜ್ ಆದರೆ ನೀವು 30 ಮಿನಿಟ್ಸ್ ತನಕ ಚೇಂಜ್ ಮಾಡಬೇಕಾಗುತ್ತೆ. 30 ಸ್ವಲ್ಪ ಚೇಂಜಸ್ ಬರ್ಬೋದು, ಬರದೇ ಇದ್ರೆ ಒಳ್ಳೆಯದು. ವಿತಿನ್ ದಿಸ್ ಬೌಂಡ್ರಿಲೇ ಇತ್ತು ಅಂದರೆ ಒಳ್ಳೆಯದು. ಸೊ ನಾನು ಫಿಬಿನಾಶಿ ರಿಟ್ರೇಸ್ಮೆಂಟ್ ಇಂಪಾರ್ಟೆಂಟ್ ಟೂಲ್ ಅಂದಿದೆ. ನನ್ನ ಹೈ ಆ್ಯಂಡ್ ಲೋ ಎರಡು ಕನೆಕ್ಟ್ ಮಾಡಿಬಿಟ್ಟು ನಾನು ಇದನ್ನು ಎಳೆದ್ರೆ ಲೆವೆಲ್ಸ್ ನನಗೆ ಬರುತ್ತೆ. ಇದನ್ನು ಚೇಂಜ್ ಮಾಡಬಾರ್ದು. ಈ ಲೆವೆಲ್ಸ್ ಏನಿದೆ ಹಾಗೆ ಇಟ್ಕೊಬೇಕು. ಅದ್ರ ಮೇಲೆ ನಾನು ಟ್ರೇಡ್ ತೊಗೊಬೇಕಾಗತ್ತೆ. ಇದನ್ನು ನಾನು ಟೈಮಿಂಗ್ ರಿಮೂವ್ ಮಾಡ್ತೀನಿ. ಹೇಗಿದ್ರು ನಂದು ಕೆಲಸ ಆಯ್ತಿದ್ರದ್ದು. ಡೇಗೆ ಬಂದ ರೀಸೆಟ್ ಮಾಡ್ಕೊತೀನಿ. ಇದು ಡೇಗೆ ಯಾಕೆ ತೊಗೊಂಡ್ರೆ ಸುಮ್ಮನೆ ಇದಕ್ಕೆ. ಸೊ ನನಗೆ 15 ಮಿನಿಟ್ಸ್ ನೆಕ್ಸ್ಟು ಒಂದು ದಿವಸಕ್ಕೆ ಇದಾಗಕ್ಕೆ ಹೆಲ್ಪ್ ಆಗುತ್ತೆ. 8ರಿಂದ 9 ತನಕ ಇದು ವ್ಯಾಲಿಡ್ ಆ್ಯಕ್ಚುಲಿ, ಒಂದು ದಿವಸಕ್ಕೆ. ಆ ದಿವಸದ ಮಾತ್ರ ನೋಡಿದ್ದೀನಿ. ಇನ್ ಕೇಸ್ ವೀಕ್ಲಿ ಲೆವೆಲ್ಸ್ ನೋಡಬೇಕಂದ್ರೆ ಆ ವೀಕಿಂದ ಹೈ ಆ್ಯಂಡ್ ಲೋ ಯಾವ್ದು ಬರುತ್ತೆ ಅದು 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಬೇಕಾಗುತ್ತೆ. ಸೊ ನಾನು ಇವಾಗ ಹಿಂಗೆ ಬಂದಿದೆ. ಈಗ ಯೂಶಲಿ ಇದು ಈ ರೇಂಜಲ್ಲೇ ಒಂದು ರೇಂಜ್ ಬೌಂಡ್ ಆಗಿತ್ತು ಅವತ್ತು. ಸೊ ಫಸ್ಟ್ ದಿವಸ ಟ್ರೇಡ್ ಸಿಗಲಿಲ್ಲ. ನಾನು ಎಕ್ಸ್ಟೆಂಡ್ ಇವಾಗ ಮಾಡ್ಕೊಂಡು ನೋಡ್ಬೇಕು, ಯಾಕಂದರೆ ಕೆಳಗಡೆ ಹೋದ್ರೂ ಚಾನ್ಸಸ್ ಇರುತ್ತೆ. ಸೊ ಟೈಮ್ ಬೀಯಿಂಗ್ ನಾನು ಎಕ್ಸ್ಟೆಂಡು ಮಾಡ್ತೀನಿ. ಇವಾಗ ಟಾಪ್ ಸೈಡ್ ಅಂತೂ ಸಿಕ್ಕಿದೆ ನನಗೆ. ಬಾಟಮ್ ಸೈಡ್ ನೋಡಬೇಕಂದ್ರೆ ಎಕ್ಸ್ಟೆಂಡ್ ನೋಡಬೇಕು. ಸೊ ಇಲ್ಲಿಂದ ಲೋಗಿ ಇಲ್ಲಿ ಕನೆಕ್ಟ್ ಮಾಡೋ ಉಲ್ಟಾ ರಿವರ್ಸ್ ಸೇಮ್ ಫುಲ್ ಮಾಡ್ಬೋದು ಅಂತ ಸುಮಾರು ಸರಿ ಹೇಳಿದ್ದೀನಿ. ಅಲ್ಲೇ ಇಟ್ಕೊಂಡು ಇದು ಮಾಡಬೇಕು. ಸೊ 1:1ಕ್ಕಿಂತ ಜಾಸ್ತಿ ಕೊಟ್ಟಿದೆ ಇದು. ಸೊ ಟಚ್ ಮಾಡಬೇಕು ಕರೆಕ್ಟಾಗಿ. ಸೊ ರಿವರ್ಸಲ್ ಆಗಿ ಎಂಟ್ರಿ ತೊಗೊಬೇಕು ಅಂತ ಹೇಳಿದ್ದೆ ಜನರಲ್ ಆಗಿ. ಸೊ ಇಲ್ಲಿ ರಿವರ್ಸಲ್ಲಿ ಫೇಲ್ ಆಗ್ತಿತ್ತು, ಬಟ್ ಇಲ್ಲಿ ರಿವರ್ಸ್ ಬಂದು ವಾಪಸ್ಸಲ್ಲೇ ಹೋಯ್ತಿದ್ದು.
ಸೊ ಜನರಲ್ ಆಗಿ 236 ಆ್ಯಂಡ್ 618 ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆ ರಿವರ್ಸಲ್ ಏನಾದರೂ ಬಂತು ದೊಡ್ಡದಾಗಿ ಮೇಜರ್ ರಿವರ್ಸಲ್ ಅಂದರೆ ಅದು ರಿವರ್ಸಲ್ ದೊಡ್ಡದಾಗಿರುತ್ತೆ ಅದು. ಸೊ ಇದು ವ್ಯಾಲಿಡ್ ಕಂಪ್ಲೀಟ್ ಒಂದು ದಿವಸ ಕಾಯ್ತಿದೆ. ಸೊ ಹೀಗೆ ಒಂದು ಪ್ರತಿ ದಿವಸ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿಕೊಂಡು ಟ್ರೇಡ್ ತೊಗೊಬೇಕು. ಎಂಟ್ರಿ ನಂದು ಇವಾಗ ಜನರಲ್ ಆಗಿ ಹೆಂಗೆ ತೊಗೊಳೋದು, ಒಂದು ಮೆಥಡು 236 ಕೆಳಗಡೆ ಬರ್ತಿದ್ದಂಗೆ ಎಂಟ್ರಿ ತೊಗೊಂಡ್ರೆ ನಾನು ಅಪ್ ಟು ಇಲ್ಲಿ ತನಕ ಟಚ್ ಆಗುತ್ತೆ ಅಂತ ವೆಯ್ಟ್ ಮಾಡಬೇಕು, ಅಥವಾ ರಿವರ್ಸಲ್ಲೇ ಕ್ಲೋಸ್ ಮಾಡ್ಕೊಬೇಕು. ಈ ಲೆವೆಲ್ಸಿಂದ ಮೇಲ್ ಬಂತು ಅಂದರೆ ಕ್ಲೋಸ್ ಮಾಡ್ಕೊಬೋದು. ಈ ಲೆವೆಲ್ಸ್ನ ಫಾಲೋ ಮಾಡಿ. ಸೊ 3-4 ಟಾರ್ಗೆಟ್ಸ್ ಅಂತೂ ಅಚೀವ್ ಆಯಿತು ಈ ಲೆವೆಲಲ್ಲಿ. ಸೊ ಮತ್ತೆ ಇಲ್ಲಿ ಎಂಟ್ರಿ ಕೊಟ್ಟರೆ ತಿರ್ಗಾ ಮತ್ತೆ 3-4 ಲೆವೆಲ್ಸ್ ಆಲ್ಮೋಸ್ಟ್ ನೋಡಿ ಇದನ್ನ ನೋಡ್ಬೋದು. ಸೊ ಆಲ್ಮೋಸ್ಟ್ 4 ತನಕ ಹೋಗಿದೆ ಇದು. ಸೊ ಅಲ್ಲಿಂದ ರಿವರ್ಸಲ್ ಬಂತು. ಅದಕ್ಕೆ ಈ ಲೆವೆಲ್ಸ್ ಎಲ್ಲ ಮುಂಚೆನೆ ಪ್ಲಾಟ ಮಾಡ್ಕೊಳ್ಳಿ. ನಿಮಗೆ ಆ ಲೆವೆಲ್ಸ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಸೊ ಒಂದು ದಿವಸ ಮುಂಚೆನೇ ಈ ಸೆಟಪ್ಸ್ ಕ್ರಿಯೇಟ್ ಆಗಿಬಿಟ್ರೆ ಅದನ್ನ ಪ್ರತಿ ವೀಕ್ ಪ್ರತಿ ದಿವಸಕ್ಕೆ ಹಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಇದು ಟೋಟಲ್ ಇದಾಯ್ತು. ಇವಾಗ ಇದರಿಂದ ಮೇಲ್ಗಡೆ ಹೋಯ್ತು, ನೆಕ್ಸ್ಟ್ ಲೆವೆಲ್ ಏನು ಅಂದರೆ ಇದ್ರದ್ದು ಎಕ್ಸ್ಟೆಂಡ್ ಮಾಡ್ಬೇಕು ಮತ್ತೆ. ಅದು ಇಲ್ಲಿ ಹಾಕೊಬೇಕು. ಆ್ಯಕ್ಚುಲಿ ಇಲ್ಲಿ ಈ ಒಂದು ಸೆಗ್ಮೆಂಟ್ ಕ್ಲೋಸ್ ಆಯಿತು. ಸೊ ಹಾಗಾಗಿ ನಾನು ಈ ಒಂದನ್ನ ನಾನು ಚೇಂಜ್ ಮಾಡ್ಕೊಬೇಕು. ನನ್ನ ಹೈ ಬಂದ್ಬಿಟ್ಟಿದ್ದು, ಲೋ ಬಂದ್ಬಿಟ್ಟಿದ್ದು, ಹಿಂಗೆ ಇಟ್ಕೊಂಡಿರ್ತೀನಿ. ಇದಕ್ಕಿಂತ ಮೇಲ್ಗಡೆ ಹೋಯ್ತು. ಸೊ ಸೇಮ್ ಇಲ್ಲಿ ಎಕ್ಸ್ಟೆನ್ಷನ್ ಮಾಡ್ಕೊಬೇಕು. ಇಲ್ಲೂ ಸಹಿತ 618 ಲೆವೆಲ್ ತನಕ ಹೋಗಿರುತ್ತೆ. ಇನ್ ಕೇಸ್ ರಿವರ್ಸ್ ಬಂತು ಅಂದರೆ ಪ್ರಾಬ್ಲಮ್ ಅಂತ. ಹೆಚ್ಚಾಗದೆ ರಿವರ್ಸಲ್ ಬಂತು, ಸಪೋರ್ಟ್ ಅಂತೂ ತೊಗೊಂತು ಒಂದು ಲೆವೆಲಲ್ಲಿ. ಸೊ ಈ ಥರ ಪ್ರತಿ ಒಂದು ಫಿಬಿನಾಶಿ ಲೆವೆಲ್ ಅದರಲ್ಲಿ 10, 1.618, 2.36 ಈ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. 0 ಅಂತೂ ಇಂಪಾರ್ಟೆಂಟು. 0 ಆಗಿದ್ರೆ ಲೋ ನಂದು. ಸೊ 1 ಬಂದ್ಬಿಟ್ಟು ಹೈ ಇರುತ್ತೆ, ಅಥವಾ ಒಂದು ಇದು 0, 236, 618, 1, ನೆಕ್ಸ್ಟ್ 1.68, ಹಿಂಗೆ 2.68 ಅದೆಲ್ಲ ಬರ್ತವೆ. ಹೈಯರ್ ಸೈಡ್ ಹೋಗ್ತಿದ್ದಂಗೆ ಡೌನ್ ಸೈಡು ಹಾಗೆ ಬರುತ್ತೆ. ಸೊ ಈ ಪ್ರತಿ ಒಂದು ಲೆವೆಲ್ಸ್, ಈ ಒಂದು 4-5 ಗೋಲ್ಡನ್ ರೇಷಿಯೋಸ್ ಅಂತಾರಲ್ಲ, ಅದಕ್ಕೆ ಇಂಪಾರ್ಟೆಂಟು. ಸೊ ಈಗ ಈ ಥರ ಇದ್ದಾಗ ಎಂಟ್ರಿ 1ಗೆ ತೊಗೊತಿದ್ದೆ. ಇದರಿಂದ ಕೆಳಗಡೆ ಬಂತು ಅಂದರೆ ರಿವರ್ಸಲ್ ಬಂತು ಅಂದರೆ ಶಾರ್ಟ್ ಅಂತ, ಇದರಿಂದ ಮೇಲೆ ಹೋಯ್ತು ಅಂದರೆ ಲಾಂಗ್ ಅಂತ ತೊಗೊಬೇಕು. ಇದು ರೇಂಜ್ ಬೌಂಡು ಆಲ್ಮೋಸ್ಟ್ 35 ಪಾಯಿಂಟ್ಸ್ ಏನೋ ಇದೆ. 25 ಪಾಯಿಂಟ್ಸ್ಗಿಂತ ಜಾಸ್ತಿ ಇದೆ. ಸೊ ನೋಡ್ಕೊಬೇಕು ಇದಕ್ಕೆ. ಸೊ ನನ್ನ ಕನ್ಫರ್ಮೇಷನ್ ಇದೆ, ಬೈಯಲ್ಲಿದೆಯಾ ಸೆಲ್ಲಲ್ಲಿದೆಯಾ ಕೇಳ್ಬೋದು. ಬೈ ಸೈಡಲ್ಲಿ ಇರುತ್ತೆ, ತೋರಿಸ್ತೀನಿ ನಾನು. ಬೈ ಅಂತ ಯಾಕೆ ಹೇಳಿದೆ ಡೈರೆಕ್ಟಾಗಿ ಅಂತ. ನಾನು ಲೇಯರ್ಸ್ ಆಫ್ ಮಾಡ್ತೀನಿ, ಇದು ಬೇಡ ನನಗೀಗ ಸದ್ಯಕ್ಕೆ. ಬೈ ಅಲ್ಲಿ ಬಂದಿದೆ, ಬೈ ಇನ್ನು ಕಂಟಿನ್ಯೂ ಆಗ್ತಾ ಇದೆ. ಒನ್ಸ್ ಈ ಪರ್ಸೆಂಟೇಜ್ ಒಂದು ಲೆವೆಲ್ ಬ್ರೇಕ್ ಆಯಿತು ಅಂದರೆ ಸೆಲ್ಗೆ ಹೋಗ್ಬಿಡುತ್ತೆ. ಸೊ ಇದಕ್ಕೆ ಪ್ರತಿ ಒಂದು ಲೆವೆಲ್ಸ್ ಇಂಪಾರ್ಟೆಂಟು. ನೀವು ಟೂಲ್ಸ್ ಸೂಪರ್ ಟ್ರೆಂಡ್ ಯೂಸ್ ಮಾಡ್ತಿರೋ, ಅಥವಾ ಬೊಲಿಂಜರೋ, ಮ್ಯಾಕ್ಡಿ, ಅಥವಾ ಯಾವುದೇ ಒಂದು EMA, SMA ಏನೋ ಒಂದು ಬೇಸಿಸ್ ಮೇಲೆ ಮಾಡ್ತೀರಾ, ಬಟ್ ಫಿಬಿನಾಶಿ ಲೆವೆಲ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಹಾಗಾಗಿ ಒಂದು ತೊಗೊಬೇಕು. ಬೈ ಇದೆ BDL ಸದ್ಯಕ್ಕೆ. ರಿವರ್ಸಲ್ ಆಯಿತು ಅಂದರೆ ನೆಗೆಟಿವ್ ಬರುತ್ತೆ. ಸೊ ಇದೆಲ್ಲ ನೋಡ್ಕೊಬೇಕು. ಸೊ BDL ಬೈ ತೋರಿಸ್ತಾ ಇದೆ, ನೆಗೆಟಿವ್ ಹೋಗ್ಬೋದು. ಮ್ಯಾಸ್ಡಾಕ್ ಹಾಗೆ ನೆಗೆಟಿವ್ ಹೋಗ್ಬೋದು ಬೈಯಲ್ಲಿರೋದು. HFCL ಬೈಯಿಂದ ನೆಗೆಟಿವ್ ಹೋಗ್ಬೋದು. ಹಿಂದೂಸ್ತಾನ್ ಜಿಂಕು. ನಿಮಗೆ ತುಂಬ ಕನ್ಫರ್ಮೇಷನ್ ಬೇಕು, ನನಗೆ ಇಂಟ್ರಾ ಪ್ಲೇಯರ್ ಆದರೆ 1 ಮಿನಿಟಿಗೆ ಬಂದ್ಬಿಡಿ. ಸೆಲ್ಗೆ ಹೋಗ್ತಾ ಇದೆ ಆಲ್ರೆಡಿ. 15 ಮಿನಿಟ್ಸಿಗೆ ನಾಳೆ ಸೆಲ್ಗೆ ಬರ್ಬೋದು ಮತ್ತೆ. ಇಲ್ಲಾಂದರೆ ಇದಕ್ಕಿಂತ ಮೇಲ್ಗಡೆ ಹೋಯಿತು, ಎಸ್ಪೆಷಲಿ 462.55 ಇದಕ್ಕಿಂತ ಮೇಲ್ಗಡೆ ಕ್ಲೋಸ್ ಆಯಿತು ಅಂದರೆ ಕಂಪ್ಲೀಟಾಗಿ ಇದು ಬೈಯಲ್ಲೇ ಇರುತ್ತೆ. ಸೊ BL 1 ಮಿನಿಟಿಗೆ ಬಂದಿದ್ದೀನಿ. 1 ಮಿನಿಟಲ್ಲಿ ಸ್ವಲ್ಪ ಸಿಂಪಲ್ ನೋಡಿ. ಇಲ್ಲಿ ಕ್ಯಾಪ್ಚರ್ ಆಯಿತು ನನ್ನ ಎಂಟ್ರಿ ಅಂದರೆ ಆಲ್ಮೋಸ್ಟ್ ₹3 ಅಂದರೆ ಇಟ್ಸ್ ಎ ಹ್ಯೂಜ್. ಆ್ಯಕ್ಚುಲಿ ಆಪ್ಷನ್ ಟ್ರೇಡರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. HAL ಇರ್ಬೋದು. ಸೊ ಬೈ ಬಂದಿದ್ದು ಸೆಲ್ಗೆ ಹೋಗ್ತಾ ಇದೆ. ಬಜಾಜ್ ಫಿನ್ ಸರ್ವಿಸ್ಸು, ಇದು ಫೈನಾನ್ಸ್ ಇದು ಆ್ಯಕ್ಚುಲಿ. ಸೊ ಇದು ₹1000 ಸಮಥಿಂಗ್. ಸೊ ಸುಮಾರು ದಿವಸದಿಂದ 1000 ಇದರಲ್ಲೇ ಓಡಾಡ್ತಿದೆ. ನಾನು ಬೇರೆ ಬೇರೆ ಮೆಥಡಲ್ಲಿ ಏನೇನೋ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಒಂದು ಏನೇನೋ ಕಾಣಿಸ್ತಾ ಇರ್ಬೋದು. ಬಟ್ ಕೋರ್ ಏನಿದೆ ಫಿಬಿನಾಶಿ ಮತ್ತು ನಮ್ಮ ಸೂಪರ್ ಟ್ರೆಂಡ್ ಮೆಥಡು, ಅದು ವ್ಯಾಲಿಡ್. ಅದು ಅಬ್ಸರ್ವ್ ಮಾಡ್ತಾರೆ. VDಲಿರ್ಬೋದು, ಸೆಲ್ ಹೋಗಿದೆ, ಸೆಲ್ಲಿಂದ ಬೈಕ್ ಬರ್ಬೋದು, ಈ ಥರ. ಸೊ ಹೈಯರ್ ದ ಟೈಮ್ ಫ್ರೇಮ್ ನೀನು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡಬೇಕಾಗುತ್ತೆ. ಲೋವರ್ ಟೈಮ್ ಫ್ರೇಮು ಎಸ್ಪೆಷಲಿ ಟ್ರೇಡರ್ಸ್ ಇಟ್ಕೊಬೇಕಾಗುತ್ತೆ.
ಅದು 15 ಮಿನಿಟ್ಸ್ಗೆ ಮೀನ್ಸ್ 1 ಮಿನಿಟ್ಗಿಂತ ಕಮ್ಮಿ ಇದ್ರೆ ಇನ್ನು ಒಳ್ಳೆಯದು. ಡನ್ ಅಂತ ಒಂದು ಟೂಲಲ್ಲೆಲ್ಲ 15 ಸೆಕೆಂಡ್ಗೆಲ್ಲ ಸಿಗುತ್ತೆ ನಿಮಗೆ. ಸೊ ಟ್ರೇಡಿಂಗ್ ವ್ಯೂದೇ ಪರ್ಪಸ್ಲಿ ಇಂಟೆನ್ಷನ್ ಇದೆ ಬೇಕು ಅಂತಿಲ್ಲ. ಸೊ ಆದಷ್ಟು ಲೋವರ್ ಟೈಮ್ ಫ್ರೇಮ್ ಈ ಟ್ರೇಡರ್ಸ್ ಇಟ್ಕೊಳೋದು ಒಳ್ಳೇದು. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಹೈಯರ್ ಟೈಮ್ ಫ್ರೇಮ್ ವೀಕ್ಲಿ ಟೈಮ್ ಬೇಸಿಸ್ ಮೇಲೆ ಇಟ್ಕೊಂಡ್ರೆ ಒಳ್ಳೇದು. ಸೊ ಬಜಾಜ್ ಫೈನ್ ಸರ್ವಿಸ್ ಇರ್ಬೋದು, MCX ಇರ್ಬೋದು, ಎಲ್ಲ ಬೈಯಿಂದ ಸೆಲ್ ಹೋಗ್ತಾ ಇದೆ. ಇದು ಬೈ ಎಂಟ್ರಿ ಹೋಗುತ್ತೆ ಇದು ಸದ್ಯದಲ್ಲೇ, ಗೊತ್ತಿಲ್ಲ, ಅಥವಾ ಚೇಂಜ್ ಬಂದು ಕೆಳಗೆ ಇನ್ನೂ ಮತ್ತಷ್ಟು ಕೆಳಗೆ ಹೋಗ್ಬೋದು, ನೋಡ್ಕೊಬೇಕಾಗುತ್ತೆ. ಹಿಂಡಲ್ಕೋ ಸೆಲ್ಲಿಂದ ಬೈಗೆ ಹೋಗ್ಬೋದು. ಶ್ರೀರಾಮ್ ಫೈನಾನ್ಸು ಬೈ ಎಂಟ್ರಿ ಆಗಿದೆ ಆಲ್ರೆಡಿ, ಕಂಪ್ಲೀಟ್ ಕನ್ಫರ್ಮೇಷನ್ ಇದರಿಂದ 633 ಮೇಲೆ ಕ್ಲೋಸ್ ಆಗಬೇಕು. ಆಕ್ಸಿಸ್ ಬ್ಯಾಂಕು ಸೆಲ್ಲಿಗಿಂತ ಬೈ ಹೋಗಿದೆ ಇದು, ಸೊ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ. ICICI ಜನರಲ್ ಇನ್ಶೂರೆನ್ಸು ಬೈ ಆಲ್ರೆಡಿ ಹೋಗಿ ಬಂದ್ಬಿಟ್ಟಿದೆ. LIC ಹೌಸಿಂಗು ಕೂಡ ಅಷ್ಟೇ. ABB ಬೈಯಲ್ಲಿದೆ. ಸೊ ಲಾಸ್ಟ್ 2-3 ವೀಕ್ಸ್ ಬ್ಯಾಕ್ ನೋಡಿದೆ 4998 ಸಮಥಿಂಗ್ ಇತ್ತು, ನೋಡ್ಬೋದು. ಇದು ಯಾರಾದರೂ ಲಾಂಗ್ ಟರ್ಮ್ ನೋಡೋಂಗಿದ್ರೆ ಇನ್ವೆಸ್ಟ್ ಮಾಡ್ಬೋದು. ಇಟ್ಸ್ ಅ ಲೀಸ್ಟ್ ಆ್ಯಕ್ಚುಲಿ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಸೊ 49 ವಾಸ್ ಅ ಗುಡ್ ಪ್ರೈಸ್ ಆ್ಯಕ್ಚುಲಿ, ಮಿಸ್ ಆಯಿತು. ಬಟ್ ಓಕೆ, ಯಾರಾದರೂ ಮಿಸ್ ಮಾಡ್ಕೊಂಡಿರೋರು ನೋಡ್ಬೋದು. ಸಿಂಜೇನು ಬೈಗೆ ಬಂದಿದೆ, ಸೊ ಸೆಲ್ ಹೋಗ್ಬೋದು. ಇಲ್ಲಿ ಟಚ್ ಆಗ್ತಿದೆ ಸೆಲ್ ಆಗಿಬಿಡುತ್ತೆ, ಸೊ ಇದೆಲ್ಲ ನೋಡ್ಕೊಬೇಕು. ನಿಫ್ಟಿ ಸೆಲ್ ಎಂಟ್ರಿ ಆಗಿದೆ, ಬಟ್ ಬೈ ಇರುತ್ತೆ, ಇದು ರಿಟೈನ್ ಆಗುತ್ತೆ ಯಾಕಂದರೆ ಇದು ಫಾಲ್ಸ್ ಇದು. ಬಟ್ ಈ ಕ್ಯಾಂಡ್ಲಿಂದ ಕೆಳಗಡೆ ಏನಾದರೂ ಕ್ಲೋಸ್ ಆಯಿತು, ಕಂಪ್ಲೀಟ್ ಫಾಲ್ ಆಗುತ್ತೆ, ವಾಪಸ್ 24,960 ಆ ಲೆವೆಲೆಲ್ಲ ಹೋಗ್ಬಿಡುತ್ತೆ. ಬ್ಯಾಂಕ್ ನಿಫ್ಟಿದು ಸಿಮಿಲರ್. ಸೊ ಸೆಲ್ ಬಂದಿದೆ, ಕ್ಲೋಸಿಂಗ್ ಬೇಸಿಸಲ್ಲಿ ಹೈ ಹುಟ್ಟಿದ್ರು ಕೂಡ 54,787 ಕೆಳಗಡೆ ಬ್ರೇಕ್ ಆಯಿತು ಅಂದರೆ ಕಂಪ್ಲೀಟ್ ಆಗಿ ಇಟ್ಸ್ ಎ ಸೆಲ್ ಆನ್ ರೈಸ್ ನಡೀತಾ ಇದೆ. ನಿಫ್ಟಿಲಿ 25,200 ತನಕ, ಇದರಲ್ಲಿ 55,000 ತನಕ ಸೆಲ್ ಆನ್ ರೈಸ್. 55,300 ಸಮಥಿಂಗು. ಬ್ಯಾಂಕ್ ನಿಫ್ಟಿ ಅಷ್ಟೊಂದು ಫಾಲೋ ಮಾಡಲ್ಲ ನಾನು, ನಿಫ್ಟಿ ಸ್ಟಾಕ್ಸ್ ಮಾರ್ಕೆಟ್ ಪರ್ಪಸ್ಗೆ ಮೇಜರ್ ಫಾಲೋ ಮಾಡ್ತೀನಿ ನಾನು. ಸೊ ಹಾಗಾಗಿ ಒಂದು ಸೆಲ್ ಆನ್ ರೈಸ್ ಇರೋದ್ರಿಂದ ತುಂಬ ಕಾಷಿಯಸ್ ಆಗಿ ಒಂದು ಪ್ಲೇ ಮಾಡಬೇಕಾಗುತ್ತೆ. ಬಟ್ ಓವರ್ ಆಲ್ ಗುಡ್ ಪಿಕ್ಚರ್ ಅಂತೂ ಇದೆ. ಇನ್ವೆಸ್ಟರ್ಸ್ಗೆ ಒಳ್ಳೆ ಟೈಮ್ ಇತ್ತು, ಮಿಸ್ ಮಾಡಿಕೊಂಡ್ರು ತುಂಬ ಜನ. ಹೀಗೆ ಫಾಲೋ ಮಾಡ್ತಾ ಇರಿ, ಮತ್ತಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಅಲ್ಲಿ ತನಕ ಧನ್ಯವಾದಗಳನ್ನ ಹೇಳ್ತೀನಿ. ಶುಭರಾತ್ರಿ ಎಲ್ಲರಿಗೂ, ಸಿಗೋಣ. ಹ್ಯಾಪಿ ಟ್ರೇಡಿಂಗ್, ಹ್ಯಾಪಿ ಇನ್ವೆಸ್ಟ್ಮೆಂಟ್, ಒಳ್ಳೆಯದಾಗಲಿ ಎಲ್ಲರಿಗೂ.